ಗೈಸ್, ವೆಲ್ಕಮ್ ಬ್ಯಾಕ್ ಟು ಮಂಜುಳಾ ಸಂಜಯ್ ಯೂಟ್ಯೂಬ್ ಚಾನಲ್. ಇದು ಬಂದು ನಮ್ಮ ಒಂದು ಏನಿದೆ ಇವತ್ತು ಪ್ರೋಗ್ರಾಮು, ಆ ಪ್ರೋಗ್ರಾಮ್ ನಡೆಯುವಂತಹ ಜಾಗ. ಸೊ ಇನ್ನೂ ಯಾರೂ ಬಂದಿಲ್ಲ, ನಾವು ಬೇಗ ಬಂದಿದ್ದೀವಿ. ತುಂಬ ಜನ ನಾವು ನೋಡ್ದಂಗೆ ಮಧ್ಯಾಹ್ನ ಇಲ್ಲಿಗೆ ಬಂದಿದ್ದಾರೆ. ಸೊ ಎಲ್ಲ ಕಡೆಯಿಂದನೂ ಬಂದಿದ್ದಾರೆ ಗೋವಾಗೆ. ಸೊ ಅವರೆಲ್ಲ ಇನ್ನೂ ಫ್ರೆಶ್ ಅಪ್ ಆಗಿ ರೆಡಿಯಾಗಿ ಬರೋದು ಲೇಟ್ ಆಗ್ಬೋದೇನೋ. ಸೊ ನಮಗೆ ಟೈಮಿಂಗ್ಸ್ ಮೆನ್ಷನ್ ಮಾಡಿದರು, ವಾಟ್ಸಪ್ ಗ್ರೂಪಲ್ಲಿ ಕಳಿಸ್ಕೊಟ್ಟಿದ್ರು. ಸೊ ಹಾಗಾಗಿ ಬೇಗ ಬೇಗ ರೆಡಿಯಾಗಿ ಏನೇನಿದೆ ಅಂತ ನೋಡೋಣ ಅಂತ ನಾವು ಬಂದ್ವಿ. ಸೊ ನಾವು ಆಲ್ರೆಡಿ ಇಲ್ಲೇ ಇದ್ದಿದ್ದರಿಂದ ಸೊ ನಮಗೆ ಕರೆಕ್ಟಾಗಿ ಟೈಮಿಂಗ್ಸ್ ಎಲ್ಲ ಚೆನ್ನಾಗಿ ಸೂಟೇಬಲ್ ಆಯಿತು, ಏನೂ ಪ್ರಾಬ್ಲಮ್ ಆಗಲಿಲ್ಲ. ಸೊ ಇನ್ನೇನಿದೆ ಅಂತ ನೋಡಬೇಕಾದ್ರೆ ಸೊ ಟೀ ಕಾಫಿಯಿಂದನೂ ಆಲ್ರೆಡಿ ಎಲ್ಲ ರೆಡಿ ಮಾಡಿ ಇಟ್ಟಿದ್ದಾರೆ, ಇನ್ನೂ ಸ್ಟಾರ್ಟ್ ಮಾಡಿಲ್ಲ. ಏನು ಪ್ರೋಗ್ರಾಮ್ ಹಾಲು ಎಲ್ಲ ಸೆಟ್ ಮಾಡಿದ್ದಾರೆ. ಸೊ ಲೈಟಾಗಿ ಮ್ಯೂಸಿಕ್ ಹಾಕಿದ್ದಾರೆ. ಸೊ ಆರಾಮಾಗಿದೆ. ಸೊ ಕಾಫಿ ಟೀ ಕುಡಿಯೋರು ಆರಾಮಾಗಿ ಕಾಫಿ ಟೀ ಕುಡಿತಾ ಇದ್ದಾರೆ. ಸೊ ನನಗೆ ಯಾವ ಕಾಫಿ ಟೀನೂ ಇಂಟ್ರೆಸ್ಟ್ ಇಲ್ಲ, ಸೊ ಇಷ್ಟ ಇಲ್ಲ. ಸೊ ಹಾಗಾಗಿ ನಾನೇನು ತೊಗೊಳ್ಳಿಲ್ಲ. ಥೀಮ್ ಮಾತ್ರ ತುಂಬಾ ಡಿಫ್ರೆಂಟಾಗಿ ಎಲ್ಲ ಚೆನ್ನಾಗಿ ರೆಡಿ ಮಾಡಿದ್ದಾರೆ. ಸೊ ಪಾಪ್ಕಾರ್ನ್ದು ಸೊ ಏನೇನೋ ಇದೆ, ಇದು ಚೆನ್ನಾಗಿದೆ. ಸೊ ಫೋಟೋಸ್ ತೊಗೊಳ್ಳೋರು, ವೀಡಿಯೋಸ್ ತೊಗೊಳ್ಳೋರಿಗೆಲ್ಲ ತುಂಬಾ ಚೆನ್ನಾಗಿ ಥೀಮ್ ರೆಡಿ ಮಾಡಿಕೊಟ್ಟಿದ್ದಾರೆ. ಇಲ್ಲಿ ನೋಡ್ಬೋದು ನೀವು. ಸೊ ಇದೆಲ್ಲ ನೈಟ್ ಊಟಕ್ಕೆ ಎಲ್ಲ ರೆಡಿ ಮಾಡಿದ್ದಾರೆ. ಡಿನ್ನರ್ ಸ್ಪೆಷಲ್ ಏನೇನಿದೆ ಅಂತ ಗೊತ್ತಿಲ್ಲ. ಸೊ ಇದು ಆ್ಯಕ್ಚುಲಿ ಬಂದು ಮೇನ್ ಗೇಟು, ಅಂದರೆ ಸೊ ಯಾರೆಲ್ಲ ಬರ್ತಾರೆ ಈ ಪ್ರೋಗ್ರಾಮ್ಗೆ ಸೊ ಅವರು ಇಲ್ಲಿಂದ ಬರಬೇಕು. ತುಂಬಾ ಚೆನ್ನಾಗಿ ಎಲ್ಲ ಕಡೆ ಮೆನ್ಷನ್ ಮಾಡಿದ್ದಾರೆ ಏನೇನಿದೆ ಅಂತೇಳಿ. ಸೊ ನಾವು ಬೇಗ ಬಂದಿರೋದ್ರಿಂದ ಸೊ ಆರಾಮಾಗಿ ವೀಡಿಯೋಸು ಫೋಟೋಸ್ ಎಲ್ಲ ತೊಗೊಳ್ಳೋಣ ಅಂತೇಳಿ ತೊಗೋತಾ ಇದ್ದೀವಿ. ನಮ್ಮ ಜೊತೆಗೆ ಇಲ್ಲೊಂದು 5-6 ಜನ ಇರ್ಬೋದೇನೋ ಅಷ್ಟೇ, ಜಾಸ್ತಿ ಜನ ಏನಿಲ್ಲ ಇಲ್ಲಿ. ಅವರು ಕೂಡ ಎಲ್ಲ ಓಡಾಡಿಕೊಂಡು ಫೋಟೋಸು ವೀಡಿಯೋಸು ತೊಗೋತಾ ಇದ್ದಾರೆ. ಸೊ ಒಳಗಡೆನೂ ಏನೇನೋ ಸೆಟ್ ಮಾಡ್ತಾ ಇದ್ದಾರೆ, ಏನೇನು ಅಂತೆಲ್ಲ ಚೆನ್ನಾಗಿ ಇನ್ನೊಂದು ಸಲ ನೋಡಬೇಕು. ಸೊ ನಾನು ನಮ್ಮ ರೂಪ್ ಪಾರ್ಟ್ನರ್ ಇಬ್ಬರು ಸೇರಿಕೊಂಡು ಆರಾಮಾಗಿ ಫೋಟೋಸು ವೀಡಿಯೋ ಮಾಡೋಣ ಅಂತೇಳಿ ವೀಡಿಯೋ ಮಾಡ್ತಾಯಿದ್ವಿ. ಜೊತೆಗೆ ನಮ್ಮ ಒಂದು ಕೊಲೀಗ್ಸ್ಗಳಿಗೆ ಸೊ ಏನಿದೆ ನಮ್ಮ ಜೊತೆ ಬರ್ದೇನೆ ನಮ್ಮ ಆಫೀಸಲ್ಲಿ ಯಾರೆಲ್ಲ ಇದ್ದಾರೆ ಸೊ ಅವ್ರಿಗೆಲ್ಲ ವೀಡಿಯೋ ಕಾಲ್ ಮಾಡಿ ಎಲ್ಲ ತೋರಿಸ್ತಾ ಇದ್ವಿ, ಈ ಥರ ಪ್ರೋಗ್ರಾಮ್ ಇದೆ ನೋಡಿ ಅಂತೇಳಿ. ಸೊ ನನಗಂತೂ ತುಂಬಾ ಇಷ್ಟ ಆಯಿತು. ಜೊತೆಗೆ ವೆಲ್ಕಮ್ಗೆ ಅಂತೇಳಿ ಕಾರ್ಪೆಟ್ ಕೂಡ ಹಾಕಿದ್ದಾರೆ. ಸೊ ಬ್ಲೂ ಕಲರು, ಸೊ ನಮಗೆ ಮ್ಯಾಚ್ ಆಗೋ ಹಾಗೆ ಹಾಕಿದ್ದಾರೆ. ಸೊ ಇದು ಈವ್ನಿಂಗ್ ಸ್ನ್ಯಾಕ್ಸ್ಗೆ ಅಂತೇಳಿ ಎಲ್ಲ ರೀತಿಯ ಬಜ್ಜೀಸು, ಪಫ್ಫು ಸೊ ಚೆನ್ನಾಗಿ ರೆಡಿ ಮಾಡಿದ್ದಾರೆ. ಅದಕ್ಕೆ ಸಾಸು ಚಟ್ನಿ, ಇದು ಕೂಡ ಸೇಮ್ ಪಫ್ಫೇನೆ. ಐ ಥಿಂಕ್ ಇದು ಬಜ್ಜಿ ಅನಿಸುತ್ತೆ. ಎಸ್, ಬಜ್ಜಿನೇ. ಎಲ್ಲ ರೀತಿ ವೆಜಿಟೇಬಲ್ಸ್ದು ಬಜ್ಜಿ ರೆಡಿ ಮಾಡಿದ್ದಾರೆ. ಸೊ ನೋಡೋದಕ್ಕಂತೂ ಒಂದಕ್ಕಿಂತ ಒಂದು ಸೂಪರಾಗಿದೆ ಅಂತ ಅನ್ನಿಸ್ತಾಯಿತ್ತು, ಖುಷಿ ಆಗ್ತಾಯಿತ್ತು. ಈ ಥರ ತಿಂದು ನಾನು ನೋಡಿರಲಿಲ್ಲ. ಸೊ ಇದು ಬಂದು ಐಸ್ ಬಾಲ್. ಯೂಶಲಿ ನಾವು ನಮ್ಮ ಒಂದು ಫುಡ್ ಮೇಳದಲ್ಲಿ ನೋಡ್ತಾ ಇರ್ತೀವಿ. ಸೊ ಅಲ್ಲಿ ನೆನಪು. ಇನ್ನು ಪಾಪ್ಕಾರ್ನ್ ಅಂತೂ ಎಲ್ಲ ಕಡೆ ಸೊ ಅದೇನೆ. ಸೊ ನಾನು ಟ್ರೈ ಮಾಡೋಣ ಅಂತ ಒಂದು ಪಾಪ್ಕಾರ್ನ್ ಹೇಳಿದೆ, ಜೊತೆಗೆ ಐಸ್ ಕೋಲಾನು ಹೇಳಿದೆ. ಎರಡೂ ತೊಗೊಂಡು ತಿನ್ಕೊಂಡು ಆರಾಮಾಗಿ. ಸೊ ಒಳಗಡೆ ಬಂದು ನೋಡಿದ್ರೆ ಆಲ್ರೆಡಿ ಎಲ್ಲ ಕಡೆ ಗೇಮ್ ಸ್ಟಾರ್ಟ್ ಮಾಡಿದ್ದಾರೆ. ಇದೆಲ್ಲ ಆ್ಯಕ್ಚುಲಿ ನಾವು ಗೇಮ್ಸ್ಗಳು ಸೊ ಫೋನಲ್ಲಿ ನೋಡಿದ್ವಿ, ಕಸಿನೋದಲ್ಲಿ ಇರುತ್ತೆ. ಬಟ್ ಇಲ್ಲಿ ಫ್ರೀಯಾಗಿ ಸೊ ನಮಗೆಲ್ರಿಗೂ ಎಂಟರ್ಟೈನಿಂಗ್ ಆಗಲಿ ಅಂತೇಳಿ ಮಾಡಿದ್ದಾರೆ. ನೋಡೋಣ ಹೇಗಿರುತ್ತೆ ಅಂತೇಳಿ ನಾನು ಟ್ರೈ ಮಾಡಿದೆ. ಸೊ ಫಸ್ಟ್ ಟೈಮ್ ಅಂತೂ ಸೊ ಹೇಗೆ ಹಾಡೋದು ಅಂತಲೇ ಗೊತ್ತಾಗಲಿಲ್ಲ. ಸರಿ ಅಂತೇಳಿ ಹಾಡಿದೆ, ಬಟ್ ಚೆನ್ನಾಗಿ ಬಂತು. ಅದಾದಮೇಲೆ ಇನ್ನೊಂದು 2-3 ಗೇಮ್ ಇತ್ತು. ಏನೇನಿದೆ ಅಂತೆಲ್ಲ ನೋಡೋಣ ಅಂತೇಳಿ ಕೆಲವೊಂದು ಫೋಟೋಸ್ಗಳನ್ನ ತೊಗೊಂಡೆ. ಇನ್ನೊಂದು 2-3 ಸಲ ಗೇಮ್ಗಳನ್ನ ಮಾಡಿದೆ. ಖುಷಿ ಆಯಿತು. ಫಸ್ಟು ಕಡಿಮೆ ಬಂತು ಸ್ಕೋರು. ಅದಾದಮೇಲೆ 2-3 ಸಲ ಆದಾಗ ತುಂಬ ಚೆನ್ನಾಗಿ ಬಂತು. ಸೊ ನಂತರ ನನ್ನನ್ನು ನೋಡಿ ತುಂಬ ಜನ ಬಂದು ಮಾಡ್ತಾಯಿದ್ರು. ಇನ್ನು ಹೊರಗಡೆ ಬಂದು ನೋಡಿದಾಗ ಪಾಪ್ಕಾರ್ನು, ಐಸ್ ಕೋಲಾ ಮತ್ತು ಕಾಫಿ ಟೀ ಕುಡಿಯೋರು ಕುಡಿತಾಯಿದ್ರು, ಬಜ್ಜಿ ತಿನ್ನೋರು ತಿಂತಾಯಿದ್ರು. ಪನ್ನೀರಲ್ಲಿ ಬಜ್ಜಿ ಮಾಡಿದರು, ನನಗಂತೂ ತುಂಬ ಇಷ್ಟ ಆಯಿತು. ಅದಾದಮೇಲೆ ಕ್ಯಾಂಡಿ, ಕಟನ್ ಕ್ಯಾಂಡಿ, ಅದು ಚೆನ್ನಾಗಿತ್ತು. ಸೊ ಎಲ್ಲ ತಿಂದ್ಕೊಂಡು ಮತ್ತೆ ಒಳಗಡೆ ಬಂದ್ವಿ. ಒಳಗಡೆ ಬಂದಾಗ ಆಲ್ಮೋಸ್ಟು ತುಂಬ ಜನ ಬಂದಿದ್ದಾರೆ. ಸೊ ಬೋರ್ಡ್ ಕೂಡ ಇದೆ ನೋಡಿ, 25 years ಕಂಪ್ಲೀಟೆಡ್ ಟಾಟಾ. ಸೊ ಎಲ್ಲರೂ ಫೋಟೋಸ್ಗಳನ್ನ ತೊಗೋತಾಯಿದ್ರು. ಸೊ ನಾವು ಫೋಟೋಸ್ಗಳನ್ನ ತೊಗೊಳ್ಳೋಣ ಅಂತೇಳಿ ತೊಗೊಂಡು ಎಲ್ಲ ಕೂತ್ಕೊಳ್ಳೋಷ್ಟರಲ್ಲಿ ಪ್ರೋಗ್ರಾಮ್ನ ಸ್ಟಾರ್ಟ್ ಮಾಡಿದ್ರು. ಸೊ ತುಂಬ ಹೊತ್ತು ನಾವು ಚೆನ್ನಾಗಿ ಗೇಮ್ಸೇ ಆಡಿದ್ವಿ. ಟ್ಯಾಟೂ ಹಾಕಿಸ್ಕೊಳ್ಳೋರೆಲ್ಲ ಟ್ಯಾಟೂ ಹಾಕಿಸ್ಕೊತಾಯಿದ್ರು. ಇನ್ನು ಪ್ರೋಗ್ರಾಮ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಸೊ ಚೀಸ್ ಬಾಲ್ ಸಖತ್ತಾಗಿದೆ ಅನಿಸ್ತು. ಸೊ ಚೀಸ್ ಬಾಲು ವೆಜ್ ಅವ್ರಿಗೆ ವೆಜ್ಜು, ನಾನ್ ವೆಜ್ ಅವ್ರಿಗೆ ನಾನ್ ವೆಜ್ಜು. ಚೀಸ್ ಬಾಲ್ ವಿತ್ ಮಯೋನೀಸ್ ಚೆನ್ನಾಗಿತ್ತು, ನನಗಂತೂ ತುಂಬ ಇಷ್ಟ ಆಯಿತು. ಸೊ ಮ್ಯೂಸಿಕ್ ಎಲ್ಲ ಹಾಕಿದ್ದಾರೆ. ಸೊ ಎಲ್ಲರೂ ಒಳ್ಳೆ ಎಂಟರ್ಟೈನ್ ಮಾಡಲಿ ಅಂತ. ಇವತ್ತಿನ ಡ್ರೆಸ್ ಕೋಡ್ ಬಂದು ವೈಟ್ ಪ್ಲಸ್ ಬ್ಲೂ, ಎಲ್ಲರೂ ವೈಟು ಮತ್ತು ಬ್ಲೂನೇ ಹಾಕಿದ್ದಾರೆ.
ಮತ್ತು ಟ್ಯಾಗ್ ಕೊಟ್ಟಿದ್ರಲ್ವ ನಮಗೆ ಮಧ್ಯಾಹ್ನ. ಸೊ ಹಾಗಾಗಿ ಎಲ್ಲ ಟ್ಯಾಗ್ ಕೂಡ ಯೂಸ್ ಮಾಡಿರೋದ್ರಿಂದ ಸೊ ಇವರೆಲ್ಲರೂ ನಮ್ಮ ಟಾಟಾದವ್ರು ಅನ್ನೋದನ್ನು ಚೆನ್ನಾಗಿ ಕಂಡುಹಿಡಿಬೋದು. ಸೊ ಎಲ್ಲರೂ ಎಂಜಾಯ್ ಮಾಡ್ತಿದ್ದಾರೆ. ಫಿಶ್ ಇರ್ಬೋದು, ಚಿಕನ್ ಇರ್ಬೋದು, ಚೀಸ್ ಬೋಲು, ಸೊ ಅವ್ರವ್ರಿಗೆ ತಂದು ಕೊಡ್ತಾಯಿದ್ದಾರೆ. ತಿನ್ನೋರೆಲ್ಲ ಆರಾಮಾಗಿ ಕೂತ್ಕೊಂಡು ತಿನ್ಕೊಂಡು ಫೋಟೋಸ್ ತೊಗೊಂಡು, ಸೊ ಗೇಮ್ಸ್ ಆಡೋರು ಗೇಮ್ಸ್ ಎಲ್ಲ ಆಡ್ಕೊಂಡು ಹೊರಗಡೆ ಫೋಟೋಸು, ಟ್ಯಾಟೋ ಎಲ್ಲ ಇತ್ತು. ಟ್ಯಾಟೋ ಎಲ್ಲ ಹಾಕ್ಸ್ಕೊಳ್ಳೋರೆಲ್ಲ ತುಂಬ ಜನ ಟ್ಯಾಟೋ ಹಾಕ್ಸ್ಕೊತಾಯಿದ್ರು. ಸೊ ಒಳ್ಳೆ ಪ್ರೋಗ್ರಾಮು, ತುಂಬ ಖುಷಿ ಆಯಿತು. ಒಳ್ಳೆ ಎಂಟರ್ಟೈನ್ ಆಗಿ ಮಾಡಿದ್ದಾರೆ. ಮತ್ತು ಒಬ್ಬರನ್ನ ಸಿಂಗರ್ನ ಕರೆಸಿದ್ದೀವಿ ಅಂತ ಹೇಳ್ತಾಯಿದ್ರು. ಸೊ ಯಾರನ್ನೂ ಬಂದಿದ್ದಾರೆ ಅಂತೇಳಿ ನಾವು ವೆಯ್ಟ್ ಮಾಡ್ತಾಯಿದ್ವಿ ಯಾರು ಬರ್ಬೋದು ಅಂತೇಳಿ. ಸೊ ಯಾಕಂದರೆ ಈ ಥರ ಪ್ರೋಗ್ರಾಮ್ ಇದು ಫಸ್ಟ್ ಟೈಮ್ ಲೈವ್ ಮ್ಯೂಸಿಕ್ಕು ನಾನು ಕೇಳ್ತಾ ಇರೋದು. ಯೂಶ್ವಲಿ DJ ಎಲ್ಲ ಇದ್ದೇ ಇರುತ್ತೆ, ಬಟ್ ಇದೆಲ್ಲ ಫಸ್ಟ್ ಟೈಮ್ ಅಲ್ವಾ. ಸೊ ಹಾಗಾಗಿ ಯಾರು ಅನ್ನೋದು ವೆಯ್ಟಿಂಗಲ್ಲಿ ಇರ್ತಾಯಿದ್ವಿ. ಸೊ ತುಂಬ ಖುಷಿ ಆಗ್ತಾಯಿತ್ತು. ನಾನೇ ಅಂತಲ್ಲ, ಅಲ್ಲಿ ಬಂದಿರೋರು ಎಲ್ಲರೂ ತುಂಬ ಖುಷಿ ಪಡ್ತಾಯಿದ್ರು. ಫೈನಲಿ ಜಿಮ್ಮಿ ಅವರ ಎಂಟ್ರಿ ಆಗ್ತಾ ಇದೆ. ಸೊ ಎಲ್ಲರೂ ವೆಯ್ಟ್ ಮಾಡ್ತಾಯಿದ್ದೀವಿ ಲೈವ್ ಮ್ಯೂಸಿಕ್ ಪ್ರೋಗ್ರಾಮ್ನ ಕೇಳೋದಕ್ಕೆ. ಅದ್ರ ಜೊತೆಗೆ ಬಿಸಿ ಚಿಕನ್ನು, ಫಿಶ್, ಚೀಸ್ ಬಾಲ್ ಅಂತೂ ಸಕ್ಕತ್ತಾಗಿದೆ. ಸೊ ವಾಟ್ರ್ ಬಾಟ್ಲು ತಂದು ಕೊಡ್ತಾಯಿದ್ದಾರೆ. ಸೊ ಗೇಮ್ ಆಡೋರು ಆಡ್ತಾಯಿದ್ದಾರೆ. ಜೊತೆಗೆ ಎಲ್ಲಕ್ಕಿಂತ ನಂಗೆ ತುಂಬ ಖುಷಿಯಾಗಿದ್ದು ಪರ್ಫ್ಯೂಮು. ಸೊ ಯಾರ್ಯಾರಿಗೆ ಯಾವ ಥರ ಪರ್ಫ್ಯೂಮ್ ಬೇಕೋ ಒಂದು ಚಿಕ್ಕ ಬಾಟ್ಲಲ್ಲಿ ಎಲ್ಲರೂ ಕೊಡ್ತಾಯಿದ್ದಾರೆ. ಸೊ ಅದು ಕೂಡ ಖುಷಿಯಾಯಿತು. ಅದನ್ನು ಹೋಗಿ ತೊಗೊಂಡು ಬಂದೆ ನಾನು. ಸೊ ಇನ್ನು ಜಿಮ್ಮಿಯವ್ರು ಬಂದಮೇಲೆ ಎಲ್ಲರೂ ಸ್ಟೇಜ್ ಮೇಲೆ ಹೋಗೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಸೊ ಫೋಟೋಸ್ಗಳನ್ನ ತೊಗೋತಾಯಿದ್ರು, ಅವ್ರ ಜೊತೆ ವೀಡಿಯೋಸ್ಗಳನ್ನ ಮಾಡ್ತಾಯಿದ್ರು. ಇನ್ನು ನಾನು ಕೂತ್ಕೊಂಡು ಏನು ಮಾಡೋದು, ಸೊ ಹೋಗೋಣ ಅಂಥೇಳಿ ನಾನು ಮತ್ತು ನನ್ನ ರೂಮ್ಮೇಟ್ ಇಬ್ಬರು ಕೂಡ ಸ್ಟೇಜ್ ಹತ್ರಕ್ಕೆ ಹೋದ್ವಿ. ಅಲ್ಲಿ ನೋಡಿದ್ರೆ ಇಷ್ಟೊಂದು ಜನ ಇದ್ದಾರೆ. ಬಟ್ ಹೋದ್ಮೇಲೆ ಇನ್ನೇನು ಮಾಡೋದು, ವಾಪಸ್ ಬರೋದು ಅಂತೂ ಚೆನ್ನಾಗಿರಲ್ಲ. ಹಾಗಾಗಿ ಅಲ್ಲೇ ನಿಂತ್ಕೊಂಡು ಅವರ ಒಂದು ಸಾಂಗ್ ಕೇಳಿಕೊಂಡು ಸೊ ಫೋಟೋಸು ವೀಡಿಯೋಸ್ನ ನಾನು ಕೂಡ ಮಾಡ್ತಾಯಿದ್ದೆ. ಫಸ್ಟ್ ಟೈಮು ನನ್ನ ಒಂದು ಹಿಸ್ಟ್ರಿಲಿ ಸೊ ಲೈವ್ ಈ ಥರ ಮ್ಯೂಸಿಕ್ನ ಕೇಳ್ತಾ ಇರೋದು. ಅಂದರೆ ಮಾಮೂಲಿ ಆರ್ಕೆಸ್ಟ್ರಾದಲ್ಲೆಲ್ಲ ಇದ್ದೇ ಇರುತ್ತೆ, ಅದೆಲ್ಲ ಕಾಮನು. ಬಟ್ ಈ ಥರ ಒಂದು ಫಂಕ್ಷನಲ್ಲಿ ನಾವು ಕೇಳಿರಲಿಲ್ಲ. ಸೊ ನಮ್ಮಲ್ಲಿ ಈ ಸಲ ತುಂಬಾ ಜೆಂಟ್ಸ್ ಜಾಸ್ತಿ ಜನ ಇದ್ದಾರೆ, ಲೇಡೀಸ್ ಸ್ವಲ್ಪನೇ ಇರೋದು. ಬಟ್ ಅಂದರೂ ಕೂಡ ಒಳ್ಳೆ ಎಂಟರ್ಟೈನ್ ಆಗಿ ಸ್ಟಾರ್ಟ್ ಮಾಡಿದ್ರು. ಖುಷಿ ಆಯಿತು. ಸೊ ಎಲ್ಲದಕ್ಕಿಂತ ತುಂಬ ಖುಷಿ ಏನಾಗ್ತಿದ್ದು ಅಂದರೆ ಅವರು ಯಾರೆಲ್ಲ ಹೋಗ್ತಾಯಿದ್ರು ಅವ್ರ ಹತ್ರಕ್ಕೆ ಫೋಟೋಸ್ ತೊಗೊಳೋದಕ್ಕೆ ತುಂಬ ಚೆನ್ನಾಗಿ ಎಲ್ಲರ ಹತ್ರನೂ ರೆಸ್ಪಾನ್ಸ್ ಮಾಡ್ತಾಯಿದ್ರು. ಸೊ ಎಲ್ಲರಿಗೂ ಕೂಡ ಫೋಟೋಸ್ನ ಕೊಡ್ತಾಯಿದ್ರು. ಸೊ ವೀಡಿಯೋಸ್ ಮಾಡ್ಕೊಳ್ಳೋದಾರೆ ಮಾಡ್ಕೊಳ್ಳಿ ಅಂತ ಹೇಳ್ತಾಯಿದ್ರು. ಸೊ ಅವರೇ ಕೂಡ ವೀಡಿಯೋ ಕಾಲಲ್ಲಿ ಯಾರೆಲ್ಲ ಮಾತಾಡ್ತಾಯಿದ್ರು ಅವ್ರಿಗೂ ಕೂಡ ಎಲ್ಲರಿಗೂ ರೆಸ್ಪಾನ್ಸ್ ಮಾಡ್ತಾಯಿದ್ರು. ತುಂಬ ಖುಷಿ ಆಯಿತು. ಸೊ ನಮ್ಮಲ್ಲಿ ಲೇಡೀಸ್ ತುಂಬ ಕಡಿಮೆ ಇದ್ದರು. ಸೊ ಆ ಕಡಿಮೆ ಜನದಲ್ಲಿ ನಾವೊಂದು 15 ಮೆಂಬರ್ಸಲ್ಲಿ ಒಂದು 6-7 ಜನ ಇಲ್ಲೇ ಇದ್ವಿ. ಸೊ ಅವರು ಕೂಡ ತುಂಬ ಖುಷಿ ಆಗ್ತಾಯಿತ್ತು, ಎಲ್ಲರೂ ಡ್ಯಾನ್ಸ್ ಮಾಡ್ತಾ ಇರೋದು. ಸೊ ಎಲ್ಲರೂ ಪ್ರತಿಯೊಬ್ಬರು ಕೂಡ ಸೊ ವೀಡಿಯೋಸು ಫೋಟೋಸ್ನ ತೊಗೊಳೋದಕ್ಕೆ ಇಷ್ಟಪಡ್ತಾಯಿದ್ರು. ಸೊ ನಾನು ಹಾಗೆ ವೀಡಿಯೋಸು ಫೋಟೋಸ್ಗಳನ್ನ ತೊಗೋತಾ ಇದ್ದೀನಿ. ಸೊ ಇವರು ನಮ್ಮ ರೂಮ್ಮೇಟು, ಇವರೊಂದು ತುಂಬ ಖುಷಿ ಪಡ್ತಾಯಿದ್ರು. ಅವರು ಫುಲ್ಲು ಅವರ ಲೈಫಲ್ಲೇ ಈ ಥರ ಪ್ರೋಗ್ರಾಮ್ನ ಅಟೆಂಡ್ ಮಾಡಿರಲಿಲ್ವಂತೆ. ಸೊ ಫಸ್ಟ್ ಟೈಮ್ ಅಂತ ಅಟೆಂಡ್ ಮಾಡ್ತಿರೋದು. ಸೊ ಅವರಂತೂ ತುಂಬ ಖುಷಿ ಪಡ್ತಾಯಿದ್ರು. ಬಟ್ ನಾನು ಈ ಥರ ಅಟೆಂಡ್ ಮಾಡಿದ್ದೀನಿ, ಬಟ್ ಮ್ಯೂಸಿಕ್ ಪ್ರೋಗ್ರಾಮ್ ಅಟೆಂಡ್ ಮಾಡಿರಲಿಲ್ಲ. ಕಂಪ್ನಿಯಿಂದ ಸಾಕಷ್ಟು ಪ್ರೋಗ್ರಾಮ್ಗಳನ್ನ ನಾನು ಅಟೆಂಡ್ ಮಾಡಿದ್ದೀನಿ. ಯೂಶ್ವಲಿ DJ ಅಂತೂ ಇರ್ತಾಯಿತ್ತು. ಸೊ DJಲಿ ಯಾವಾಗಲೂ ಕೂಡ ಒಂದೊಂದು ಡ್ಯಾನ್ಸ್ ಮಾಡಿಸ್ತಾಯಿದ್ರು. ಅಂದರೆ ಇಲ್ಲಿ ಓವರಾಲ್ ಇಂಡಿಯಾದಿಂದ ಎಲ್ಲರೂ ಬಂದಿರೋದ್ರಿಂದ, ಅಂದರೆ ಕೇರಳದವ್ರು ಇದ್ದಾರೆ, ತಮಿಳ್ನಾಡವ್ರು ಇದ್ದಾರೆ, ಹೈದ್ರಾಬಾದವ್ರು ಇದ್ದಾರೆ, ಅಸ್ಸಾಮವ್ರು ಇದ್ದಾರೆ, ಸೊ UP ಅಂದರೆ ಉತ್ತರ ಪ್ರದೇಶದ್ದು ಇದ್ದಾರೆ. ಸೊ ಒಂದೊಂದು ಕಡೆ ಒಂದೊಂದು ಲ್ಯಾಂಗ್ವೇಜ್ ಇರೋದ್ರಿಂದ ಅಲ್ಲಿ ಎಲ್ಲರೂ ಕೂಡ ಯಾವ್ಯಾವ ಲ್ಯಾಂಗ್ವೇಜ್ ಬೇಕು ಅಂತ ಕೇಳಿಕೊಂಡು ಸೊ ಆಯಾ ಲ್ಯಾಂಗ್ವೇಜಿಗೆ ಸಂಬಂಧಪಟ್ಟಂಗೆ ಸಾಂಗ್ಗಳನ್ನ ಹಾಡ್ತಾಯಿದ್ರು. ಯೂಶ್ವಲಿ ಎಲ್ಲೇ ಹೋದರೂ ಕೂಡ ಹಿಂದಿ ಸಾಂಗ್ ಅಂತೂ ಕಾಮನ್ನು. ಸೊ ಆ ಹಿಂದಿ ಸಾಂಗ್ ಜೊತೆಗೆ ಕೆಲವರು ಬೆಂಗಾಳಿ, ಕೆಲವರು ಪಂಜಾಬಿ, ಸೊ ಈ ಥರ ಬೇರೆ ಬೇರೆ ಅವರ ಊರವರು ಅವ್ರಿಗೆ ಸಂಬಂಧಪಟ್ಟಂಗೆ ಯಾವ ಲ್ಯಾಂಗ್ವೇಜಲ್ಲಿ ಸಾಂಗ್ ಬೇಕೋ ಅದನ್ನೆಲ್ಲ ಕೇಳ್ತಾಯಿದ್ರು. ಅದನ್ನು ಕೂಡ ಇವರು ಸರಿ ಹಾಡಾಡಿ ಅಂತೇಳಿ ಸೊ ನನಗೂ ಕೂಡ ತುಂಬ ಖುಷಿ ಆಗ್ತಾಯಿತ್ತು. ಸೊ ಇನ್ನೂ ಕೆಲವೊಂದು ಸಾಂಗಿಗೆ ಸೊ ಅವರ ಸ್ಟೈಲ್ಗಳು ಚೇಂಜ್ ಮಾಡಬೇಕು ಅಂತ ಕೇಳ್ತಾ ಇದ್ದಾರೆ. ಸೊ ಅವರು ಆರಾಮಾಗಿ ತುಂಬ ಜನ ಇದ್ದರು. ಏನು ಮಾಡಿದ್ರು, ಸೊ ಅವರಿರೋ ಜಾಗಕ್ಕೆ ಬಂದರು. ಸೊ ಟೇಬಲ್ ಹತ್ರಕ್ಕೆ ಬಂದು ಟೇಬಲ್ ಮೇಲೆ ನಿಂತ್ಕೊಂಡು, ಚೇರ್ ಮೇಲೆ ನಿಂತ್ಕೊಂಡು ಡ್ಯಾನ್ಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಆವಾಗಲೂ ಕೂಡ ತುಂಬ ಜನ ಬಂದರು ಡ್ಯಾನ್ಸ್ ಮಾಡೋದಕ್ಕೆ. ಸೊ ಖುಷಿ ಆಗ್ತಾಯಿತ್ತು. ಕೆಲವು 1-2-3 ಜನ ಲೇಡೀಸ್ ಯಾವ ಡ್ಯಾನ್ಸ್ಗೂ ಬಂದಿರಲಿಲ್ಲ. ಸೊ ಅವ್ರ ಹತ್ರ ಇವರೇ ಹೋಗಿ ಅವ್ರ ಕೈಲಿ ಡ್ಯಾನ್ಸ್ ಮಾಡಿಸಿದ್ರು. ಕೆಲವ್ರು ಜೆಂಟ್ಸು ಕೂಡ ಯಾರೂ ಬಂದಿರಲಿಲ್ಲ.
ಅವ್ರ ಹತ್ರ ಇವರೇ ಹೋಗಿ ಅವ್ರ ಹತ್ರನೂ ಡ್ಯಾನ್ಸ್ ಮಾಡಿಸಿದ್ರು. ಸೊ ಅದು ತುಂಬ ಖುಷಿ ಆಯಿತು. ಯೂಶ್ವಲಿ ಸ್ಟೇಜ್ ಮೇಲೆ ಪರ್ಫಾರ್ಮ್ ಮಾಡ್ತಾರೆ, ಬಟ್ ಇವರು ಹಾಗೆ ಮಾಡಲಿಲ್ಲ. ಸೊ ಇವರೇ ಹೋಗಿ ಎಲ್ಲ ಜೊತೆನೂ ಡ್ಯಾನ್ಸ್ ಮಾಡ್ತಾಯಿದ್ರು. ಸೊ ಅದು ನಂಗೆ ತುಂಬ ಖುಷಿ ಅಂತ ಅನ್ನಿಸ್ತು. ಅದಾದಮೇಲೆ ಇನ್ನು ನಾವು ಡ್ಯಾನ್ಸ್ ಮಾಡ್ತಾ ಎಲ್ಲರೂ ಒಬ್ರಿಗೊಬ್ರು ಪರಿಚಯ ಮಾಡ್ಕೊಂಡ್ವಿ. ಸೊ ಹಾಗಾಗಿ ನಾವೆಲ್ಲ ಲೇಡೀಸ್ ಯಾವುದಿತ್ತು ಗ್ಯಾಂಗು, ಸೊ ಎಲ್ಲರೂ ಒಂದು ಸಲ ಡ್ಯಾನ್ಸ್ ಮಾಡೋಣ ಅಂತೇಳಿ ಗ್ರೂಪ್ ಡ್ಯಾನ್ಸ್ ಥರ ಮಾಡಿಕೊಂಡು ಮಾಡ್ತಾಯಿರೋದು. ಇನ್ನೂ ಕೆಲವೊಂದು ವಿಶೇಷತೆ ಏನು ಅಂದರೆ ಕೆಲವೊಬ್ಬರು ಕಪಲ್ಸ್ ಕೂಡ ಬಂದಿದ್ದರು. ಸೊ ಅಂದರೆ ಗಂಡ ಹೆಂಡತಿ ಕೂಡ ಪೇರ್ ತುಂಬ ಇತ್ತು. ಸೊ ಅವರು ಗಂಡ ಹೆಂಡತಿ ಡ್ಯಾನ್ಸ್ ಮಾಡ್ತಾಯಿದ್ರು. ಸೊ ಅದು ಸಪ್ರೇಟಾಗಿ ಖುಷಿ ಆಯ್ತಿತ್ತು ಅದು ಕೂಡ ನೋಡೋದಕ್ಕೆ. ಇನ್ನು ನಾವು ಕೂಡ ಸುಮಾರು ಡ್ಯಾನ್ಸ್ ಮಾಡಿದ್ವಿ. ಸೊ ಇಲ್ಲಿ ಇಬ್ಬರಿದ್ದರು, ಅಂದರೆ ಜಿಮ್ಮಿ ಜೊತೆಗೆ ಇನ್ನೊಂದು ಲೇಡಿ ವಾಯ್ಸ್ ಇತ್ತು. ಸೊ ಅವರು ಕೂಡ ತುಂಬಾ ಚೆನ್ನಾಗಿ ಸಾಂಗ್ ಆಡ್ತಾಯಿದ್ರು. ಪರ್ಟಿಕ್ಯುಲರಾಗಿ ಇದೇ ಸಾಂಗ್ ಬೇಕು ಅಂತ ಕೇಳಿ ಹಾಕಿಸ್ಕೊತಾ ಇದ್ರು, ಅಂದರೆ ಅವ್ರ ಹತ್ರ ಹಾಡಿಸ್ತಾ ಇದ್ರು. ಸೊ ಅದು ಕೂಡ ಚೆನ್ನಾಗಿ ಆಡ್ತಾಯಿದ್ರು. ನಾವಂತೂ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ತುಂಬಾ ಒಳ್ಳೆ ಡ್ಯಾನ್ಸರ್ ಅಂತಲ್ಲ, ತಕ್ಕ ಮಟ್ಟಕ್ಕೆ ಡ್ಯಾನ್ಸ್ ಅಂತೂ ಮಾಡಿದ್ವಿ. ತುಂಬಾ ಖುಷಿ ಆಯಿತು. ಸೊ ಎಲ್ಲರೂ ಪರಿಚಯ ಆಗಿ ಗ್ರೂಪ್ ಡ್ಯಾನ್ಸ್ ಎಲ್ಲ ಮಾಡಿದ್ವಿ. ಸೊ ತುಂಬ ಜನ ಬಂದು ಪರಿಚಯ ಮಾಡಿಸ್ಕೊಂಡ್ರು. ತುಂಬ ಜನಕ್ಕೆ ಗೊತ್ತೇ ಇಲ್ಲ ನಾನು ಕರ್ನಾಟಕದವಳು ಕನ್ನಡದವಳು ಅಂತ. ಸೊ ಎಲ್ಲರೂ ಕೇರಳ ಅಂದ್ಕೊಂಡಿದ್ರಂತೆ, ಒಬ್ಬರು ಮಂಗಳೂರು ಅಂದ್ಕೊಂಡಿದ್ರಂತೆ. ಸೊ ಆ ಥರ ಎಲ್ಲ ಮಾತಾಡ್ತಾಯಿದ್ರು. ಆಮೇಲೆ ಹೇಳಿದೆ ನಾನು ಅಪ್ಪಟ ಕನ್ನಡತಿ ಮೈಸೂರೋಳು ಅಂತ. ಸೊ ಕರ್ನಾಟಕದಿಂದ ಕೂಡ ತುಂಬ ಜನ ಬಂದಿದ್ದರು, ಬಟ್ ಮೈಸೂರಿಂದ ನಾನೊಬ್ಬಳೇ. ಕರ್ನಾಟಕದಿಂದ ಬೇರೆ ಬೇರೆ ಜಿಲ್ಲೆಯಿಂದ ತುಂಬ ಜನ ಬಂದಿದ್ದರು. ಸೊ ಎಲ್ಲರೂ ಪರಿಚಯ ಮಾಡ್ಕೊಂಡು ಖುಷಿ ಆಯಿತು. ಇನ್ನು ನಾಳೆನೋ ಪ್ರೋಗ್ರಾಮ್ ಇದೆ, ನೋಡೋಣ ನಾಳೆ ಎಲ್ಲ ಏನೇನಿದೆ ಇನ್ನೂ ಗೊತ್ತಿಲ್ಲ. ಸೊ ಬಟ್ ಇವತ್ತಂತೂ ತುಂಬಾ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ತುಂಬಾ ಖುಷಿ ಆಯಿತು. ಸೊ ಅವರು ಸಾಂಗ್ನ ಅಷ್ಟೇ ಚೆನ್ನಾಗಿ ಗ್ರೇಸ್ಫುಲ್ಲಾಗಿ ಸ್ಟಾರ್ಟಿಂಗ್ ಯಾವ ಥರ ಸ್ಟಾರ್ಟ್ ಮಾಡಿದ್ರು ಎಂಡ್ವರೆಗೂ ಅದೇ ಥರ ಗ್ರೇಸ್ಫುಲ್ಲೆಲ್ಲ ಸಾಂಗ್ ಆಡ್ತಾಯಿದ್ರು. ಸೊ ನಮಗಂತೂ ತುಂಬಾ ಖುಷಿ ಆಯಿತು, ಒಳ್ಳೆ ಎಂಟರ್ಟೈನ್ ಆಗಿತ್ತು. ಸೊ ಥ್ಯಾಂಕ್ ಯು ಟಾಟಾ, ತುಂಬ ಒಳ್ಳೆ ಪ್ರೋಗ್ರಾಮ್ ನನಗೆ ನಮ್ಮ ಒಂದು ಸೆಲೆಕ್ಟ್ ಮಾಡಿ ಕಳಿಸಿರೋದಕ್ಕೆ. ಈ ಥರ ಎಲ್ರಿಗೂ ಸಿಗೋದಿಲ್ಲ ಆಪರ್ಚುನಿಟಿ. ಸೊ ನನಗೊಂದು ಒಳ್ಳೆ ಆಪರ್ಚುನಿಟಿ ಸಿಕ್ಕಿದೆ, ತುಂಬ ಚೆನ್ನಾಗಿ ಯುಟಿಲೈಸ್ ಮಾಡ್ಕೋಬೇಕು. ಟಾಟಾ ಅನ್ನೋದು ಒಳ್ಳೆ ಬ್ರ್ಯಾಂಡ್ ಇದೆ. ಸೊ ಅದ್ರ ಬಗ್ಗೆ ಯಾರೂ ಏನೂ ಹೇಳೋಂಗಿಲ್ಲ. ಸೊ ಹಾಗಾಗಿ ಈ ಥರ ಪ್ರೋಗ್ರಾಮ್ ಎಲ್ಲ ಅವ್ರಿಗೆ ಕಾಮನ್ನು, ನಮಗೆ ಫಸ್ಟ್ ಟೈಮ್ ಆದ್ದರಿಂದ ಸೊ ತುಂಬಾ ಖುಷಿಯಾಗಿ ಎಲ್ಲರೂ ಡ್ಯಾನ್ಸ್ ಮಾಡ್ತಿದ್ವಿ, ಎಲ್ಲರೂ ಅವ್ರ ಜೊತೆ ನಿಂತ್ಕೊಂಡಿದ್ವಿ. ಅವರಂತೂ ತುಂಬ ಖುಷಿಪಟ್ಟರು. ಸೊ ಟೈಮ್ ಆಗಿದೆ ಗೊತ್ತಾಗಲಿಲ್ಲ, 11 ಆಯಿತು, 11:30 ಆಯಿತು. ಸೊ ಇನ್ನೇನು ಅವರು ಕ್ಲೋಸ್ ಮಾಡಬೇಕು ಅಂತ ಅನ್ಕೋತಾರೆ. ಸೊ ಎಲ್ಲರೂ ಒಂದೊಂದು ರಿಕ್ವೆಸ್ಟ್ ಕೇಳ್ತಾರೆ, ನೆಕ್ಸ್ಟ್ ಯಾವುದು ಅಂತೇಳಿ. ಅವರು ಸ್ಟಾಪ್ ಮಾಡ್ತೀನಿ ಅಂತ ಹೇಳೇ ಒಂದು 4-5 ಸಾಂಗ್ ಎಕ್ಸ್ಟ್ರಾ ಆಡಿದ್ರು. ಸೊ ಜೊತೆಗೆ ಡೋರ್ ಸೌಂಡು. ಸೊ ಈ ಥರ ಗ್ರೂಪಲ್ಲಿ ಡ್ಯಾನ್ಸ್ ಮಾಡೋದಕ್ಕೆ ಖುಷಿ ಆಗುತ್ತೆ. ಡ್ಯಾನ್ಸೇ ಬರದೇದ್ರು ಕೂಡ ಬಂದು ಡ್ಯಾನ್ಸ್ ಮಾಡ್ತಾಯಿದ್ದಾರೆ. ಸೊ ಅದು ಫುಲ್ ಹ್ಯಾಪಿ. ಸೊ ಈ ಲೇಡಿ ಅಂತೂ ಅವ್ರನ್ನ ಕೇಳಿ ಒಂದು 4 ಸಲ ಸಾಂಗ್ ಆಡಿಸಿದ್ರು. ಖುಷಿ ಆಯಿತು. ಫೈನಲಿ ನಾವು ಕೂಡ ಸೊ ಜೊತೆ ರಿಕ್ವೆಸ್ಟ್ಗಳನ್ನ ಅವರು ಕೂಡ ಎಲ್ಲೂ ಏನು ಅವರ ಒಂದು ಹಾಕ್ತಾರೆ ನೋಡಿಕೊಂಡ್ರು. ಸೊ ನನಗಂತೂ ತುಂಬ ಖುಷಿ ಆಯಿತು. ಸೊ ಒಳ್ಳೆ ಬಾಲಿವುಡ್ಡಲ್ಲಿ ನಾವು ಫಿಲಮ್ಗಳಲ್ಲಿ ನೋಡಿದ್ವಿ ಈ ಥರ. ಸೊ ಹಾಲಿವುಡ್ಡಲ್ಲೂ ಇದೆ, ಬಾಲಿವುಡ್ಡಲ್ಲೂ ಇದೆ. ಸೊ ಕನ್ನಡದಲ್ಲಿ ಈ ಥರ ಕಡಿಮೆ, ಬಟ್ ಇಲ್ಲಿ ಇವತ್ತು ಅಟೆಂಡ್ ಮಾಡಿ ನನಗಂತೂ ತುಂಬ ಒಳ್ಳೆ ಫೀಲ್ ಆಯಿತು. ಸೊ ಅವರು ಹೋದರು ಪ್ರೋಗ್ರಾಮ್ ಮುಗಿಸ್ಕೊಂಡು, ಬಟ್ ಮ್ಯೂಸಿಕ್ ಅಂತೂ ನಿಲ್ಲಿಸಲಿಲ್ಲ. ಮತ್ತೆ ಎಲ್ಲರೂ ಮ್ಯೂಸಿಕ್ನ ಸ್ಟಾರ್ಟ್ ಮಾಡಿದ್ರು. ನಮಗಂತೂ ಆಲ್ರೆಡಿ ಲೇಟ್ ಆಗಿದೆ. ಸೊ ಇನ್ನೇನು ಮಾಡೋದು, ಹಾಗಾಗಿ ಸಾಕು ಅಂತ ಅನಿಸಿ ಓಡೋಣ ಫಸ್ಟ್ ಊಟ ಮಾಡಿಕೊಂಡು ಅಂತೇಳಿ ಹೊರಟಿದ್ದೆ. ನೋಡಿ ಎಲ್ಲ ತುಂಬ ಜನ ಖಾಲಿಯಾಗಿದ್ದಾರೆ, ಎಲ್ಲ ಊಟದಲ್ಲಿ ಬ್ಯುಸಿ ಇದ್ದಾರೆ. ಇನ್ನು ಊಟ ಬಂದು ಪರೋಟ, ಗೀ ರೈಸು, ವೆಜ್ಜವ್ರಿಗೆ ವೆಜ್ಜು, ನಾನ್ ವೆಜ್ಜವ್ರಿಗೆ ನಾನ್ ವೆಜ್ಜು. ವೆಜ್ಜು ನಾನ್ ವೆಜ್ ಎರಡೂ ಚೆನ್ನಾಗಿದೆ. ಬಟ್ ಆ್ಯಕ್ಚುಲಿ ಇವತ್ತು ಮಂಡೇ, ಸೊ ನಾನು ವೆಜ್ಜೇ ತಿನ್ನೋಣ ಅಂತೇಳಿ ವೆಜ್ ತಿಂತಾಯಿದ್ದೀನಿ. ಸಲಾಡ್ಗಳು, ಫ್ರೂಟ್ಸ್ಗಳು ಪ್ರತಿಯೊಂದು ಸಖತ್ತಾಗಿ ಕೊಟ್ಟಿದ್ದಾರೆ. ಇವತ್ತಿನ ಪ್ರೋಗ್ರಾಮ್ ಕಂಪ್ಲೀಟ್ ಆಯಿತು. ಈಗ ಊಟ ಆಯಿತು, ಎಲ್ಲ ಆಯಿತು. ಸೊ ರೂಮ್ ಹತ್ರ ಹೊರಟಿದ್ದೀನಿ. ಮಳೆ ಬರ್ತಾ ಇದೆ. ಓ ಮೈ ಗಾಡ್, ಕ್ಯಾ ಕರು ವೈಸೆ ಹಿ ಚಲೋ. ಹೀಗೆ ಹೋಗ್ಲಾ ಇಲ್ಲಾಂದರೆ ಛತ್ರಿ ತಗೊಳ್ಳ? ಹೊರಗೇನು ಬರ್ತಾ ಇಲ್ಲ. ಸೊ ಫಸ್ಟು ರೂಮ್ಗೆ ಹೀಗೆ ಹೋಗೋಣ. ಒಳಗಡೆ ಎಲ್ಲ ಸೆಕೆ ಅನ್ನಿಸ್ತಿತ್ತು, ಬಟ್ ಇವಾಗ ತಣ್ಣಗಿದೆ. ಮಧ್ಯರಾತ್ರಿ 12 ಗಂಟೆಯಲ್ಲಿ ಪ್ರೋಗ್ರಾಮ್ ಮುಗಿಸ್ಕೊಂಡು ಬರ್ತಾ ಇದ್ದೀವಿ ರೂಮು ಕಡೆಗೆ. ಶೆಪ್ ಆಗಾಯಿತು, ಆಲ್ರೆಡಿ ಲೇಟ್ ಆಗಿದೆ, ಲೇಟ್ ನೈಟ್. ಸೊ ಈಗೇನಿದ್ರು ಮಲ್ಕೊಳ್ಳೋದೆ. ಸೊ ಇವತ್ತಿನ ಡೇ ತುಂಬ ಚೆನ್ನಾಗಿತ್ತು. ಸೊ ನಾಳೆ ಪ್ರೋಗ್ರಾಮ್ ಲೀಸ್ಟ್ ಏನು ಅಂತ ಆಲ್ರೆಡಿ ಬಂದಿದೆ. ನೋಡೋಣ ನಾಳೆ ಯಾವುದೇ ರೀತಿ ಇರುತ್ತೆ ಅಂತ. ಡ್ರೆಸ್ ಕೋಡು ಕೂಡ ಬಂದಿದೆ, ಡ್ರೆಸ್ ಕೂಡ ಬಂದಿದೆ. ನೋಡೋಣ ನಾಳೆ
ಯಾವ ಪ್ರೋಗ್ರಾಮು ಎಷ್ಟು ಚೆನ್ನಾಗಿ ನಡೆಯುತ್ತೆ ಅಂತ. ಸೊ ಇವತ್ತಿನ ವಿಡಿಯೋ ಇಲ್ಲಿಗೆ ಕಂಪ್ಲೀಟ್ ಮಾಡ್ತೀನಿ. ಮತ್ತೆ ನಾಳೆ ಸಿಗೋಣ. ಬಾಯ್, ಗುಡ್ ನೈಟ್.